ಕಡೆಗೆ ಹೋಗೋಣ. ಕೇಂದ್ರದಿಂದ ಪದೇ ಪದೇ ಅನ್ಯಾಯ ಕೀಳೋರು ಯಾರು? ಸಿದ್ದು ಸರ್ಕಾರ ಟೀಕಿಸಿದ ಬಿಜೆಪಿಗೆ ತಿರುಗೇಟು, ಟೀಕೆ ಮಾಡುವ ಬದಲು ಅನುದಾನಕ್ಕೆ ಸವಾಲು. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕೇಂದ್ರಕ್ಕೆ ಸಿದ್ದು ಗುದ್ದು. ರಾಜ್ಯಪಾಲರು ಓದದೇ ಹೋದರೂ ಕೂಡ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಸದನದಲ್ಲಿ ಅಂಗೀಕಾರ ಮಾಡುವಂಥದ್ದು ಸದನದ ಸಂಪ್ರದಾಯ. ಯಾಕಂದರೆ ಭಾಷಣ ಓದಲಿ ಬಿಡಲಿ, ಅವರು ಅಲ್ಲಿ ಭಾಷಣವನ್ನು ಹಿಡ್ಕೊಂಡ ನಂತರ ಅದರ ಮೊದಲ ಸಾಲು ಮತ್ತು ಕಡೆಯ ಸಾಲುಗಳನ್ನು ಓದಿದ ನಂತರ ಭಾಷಣ ಅಲ್ಲಿ ಮಂಡನೆ ಆಗಿದೆ ಅಂತ ಹೇಳೋದು ಅರ್ಥ. ಅದರ ಆಧಾರದ ಮೇಲೆ ಆ ಭಾಷಣದ ಮೇಲೆ ಸುದೀರ್ಘವಾದಂಥ ಚರ್ಚೆಯೂ ಕೂಡ ನಡೆದಿದೆ. ರಾಜ್ಯಪಾಲರ ನಡೆಯನ್ನು ವಿರೋಧಿಸ್ತಾನೆ ಆಡಳಿತ ಪಕ್ಷದವರು ರಾಜ್ಯಪಾಲರ ಭಾಷಣಕ್ಕೆ ವಂದನೆಯ ನಿರ್ಣಯಗಳನ್ನು ಸಲ್ಲಿಸ್ತಾ ಹೋಗಿದ್ದಾರೆ. ಪ್ರತಿಪಕ್ಷದವರು ರಾಜ್ಯಪಾಲರ ನಡೆಯನ್ನು ಸಮರ್ಥಿಸ್ತಾನೆ ರಾಜ್ಯಪಾಲರ ಭಾಷಣದಲ್ಲಿರತಕ್ಕಂಥ ವಿಚಾರಗಳನ್ನು ವಿರೋಧಿಸ್ತಾ ಸಾಗಿದ್ದಾರೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ವಿಧಾನಸಭೆಗೆ ಉತ್ತರವನ್ನು ಕೊಟ್ಟಿರತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಬಿಜೆಪಿಗೂ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮನ್ರೇಗಾ ಉಳಿಸುವುದಕ್ಕಾಗಿ ನಮ್ಮ ಹೋರಾಟ ನಿಶ್ಚಿತ ಅನ್ನುವಂತಹ ಸಂದೇಶವನ್ನು ಸದನದ ಮೂಲಕವಾಗಿ ಕೊಟ್ಟಿದ್ದಾರೆ. ಮನ್ರೇಗಾ ವಿರುದ್ಧ ರಾಜ್ಯ ಸರ್ಕಾರ ಹೋರಾಟವನ್ನು ಮಾಡುತ್ತಿದೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯಕ್ಕೆ ಉತ್ತರವನ್ನು ಕೊಡ್ತಾನೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಹೀಗೆಲ್ಲ ಕೇಂದ್ರದಿಂದ ಅನ್ಯಾಯಗಳು ಆಗಿದ್ದಾವೆ ಅನ್ನುವಂತಹ ವಿಚಾರಗಳನ್ನು ಸಿದ್ದರಾಮಯ್ಯನವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷವಾಗಿ ರಾಜ್ಯಪಾಲರ ನಡೆಯ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಪಾಲರು ಭಾಷಣವನ್ನು ಓದದೇನೆ ಆತುರಾತುರವಾಗಿ ಸದನದಿಂದ ಹೊರಟು ಹೋದರು. ನಮಗೆ ರಾಜ್ಯಪಾಲರ ಬಗ್ಗೆಯೂ ವಿರೋಧ ಇಲ್ಲ, ಅವರು ಒಳ್ಳೆ ಮನುಷ್ಯರಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ನೀತಿ ನಿಲುವುಗಳ ಬಗ್ಗೆ ನಮ್ಮ ವಿರೋಧ ಇದ್ದೇ ಇದೆ. ಅದನ್ನು ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯ ಸರ್ಕಾರ ಹೇಳಿದೆ. ರಾಜ್ಯಪಾಲರ ಭಾಷಣದಲ್ಲಿ ಅದನ್ನು ನಾವು ಹೇಳಿದ್ದೀವಿ ಅಂತ ಹೇಳೋ ಕಾರಣಕ್ಕೆ ರಾಜ್ಯಪಾಲರು ಅದನ್ನು ಓದದೇ ಹೋಗಿದ್ದಾರೆ ಅನ್ನೋಂಥ ವಿಚಾರದಲ್ಲಿ ತಮ್ಮ ಅಸಮಾಧಾನವನ್ನು ಕೂಡ ರಾಜ್ಯಪಾಲರು ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಲ್ಯಾಂಡ್ ಆರ್ಡರ್ ಬಗ್ಗೆ ನೀನು ಮಾತಾಡ್ತಿಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಅವರು ಮುಂಚಿತವಾಗಿ ಕೊಡಬೇಕಾಗಿತ್ತು. ಆದ್ರೆ ಈಗ ಕೊಡ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇಟ್. ನಿಮಗೆ ಸಂಬಂಧಪಟ್ಟಿದ್ದು ಸರಿಯಲ್ಲ. ಅಧ್ಯಕ್ಷ, ಬಳ್ಳಾರಿ ಘಟನೆ ಬಗ್ಗೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಆಮೇಲೆ ನಿಮ್ಮ ಬಳ್ಳಾರಿ ಗಲಾಟೆ ಅವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಳ್ಳಾರಿ ಬಗ್ಗೆ SIT ಮಾಡಿದೀವಿ, CID ಅಲ್ಲ, SIT ಮಾಡಿದೀವಿ, CID ಕೊಟ್ಟಿದ್ದೆ, CID ಮಾಡಿದೀವಿ. ಈಗ ಅವ್ರ ಮಾತು ಮತ್ತೆ ನೀವು ಕಂಕ್ಲೂಡ್ ಮಾಡಿ. CID ಮಾಡಿದೀವಿ. ಅದು ತನಿಖೆ ಕೂತ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರೇ. ಅದರಿಂದ ಅದು ವರದಿ ಕೊಟ್ಟ ಮೇಲೆ, ಅದು ಸತ್ಯಾಂಶ ಹೊರಗಡೆ ಬಂದ ಮೇಲೆ ಯಾರೇ ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಯಾವುದೇ ಗುಂಪಿನವರಾಗಿರಲಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಸದನದ ಒಳಗಡೆ ಇವತ್ತು ಮುಖ್ಯಮಂತ್ರಿಯವರು ಉತ್ತರ ಕೊಡ್ತಾ ಇದ್ದಂತಹ ಸಂದರ್ಭದ ನೇರ ದೃಶ್ಯವನ್ನು ನಿಮಗೆ ತೋರಿಸಿದ್ವಿ. ಸದನದ ಒಳಗಡೆ ಬಹಳಷ್ಟು ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡ್ತಾ ಹೋಗಿದ್ದಾರೆ ತಮ್ಮ ಉತ್ತರ ಕೊಡುವಂತಹ ಸಂದರ್ಭ. ಯಾಕಂದರೆ ಸದನದಲ್ಲಿ ನಡೆದಂಥ ಸುದೀರ್ಘ ಭಾಷಣಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಜ್ಯಕ್ಕೆ ಯಾವ ರೀತಿಯಂಥ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಸಿಎಂ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಸಿಎಂ ಅವರು ಉತ್ತರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿ ಬಿಜೆಪಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಬಂಪರ್ ಕೊಡುಗೆ ಕೊಟ್ಟಿದೆ ಅನ್ನುವಂತಹ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪದೇ ಪದೇ ರಾಜ್ಯಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಯವರು ಅಂಕಿಅಂಶಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಏನು 14ನೇ ಫಿನಾನ್ಸ್ ಕಮಿಷನ್ನ ಮೂಲಕವಾಗಿ ಎಷ್ಟು ಹಣ ಬರ್ತಾ ಇತ್ತು, 15ನೇ ಫಿನಾನ್ಸ್ ಕಮಿಷನ್ನಲ್ಲಿ ಎಷ್ಟು ಕಡಿಮೆ ಆಯಿತು, 16ನೇ ಫಿನಾನ್ಸ್ ಕಮಿಷನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಆದರೂ ಕೂಡ 14ನೇ ಫಿನಾನ್ಸ್ ಕಮಿಷನ್ನಲ್ಲಿ ಇದ್ದಷ್ಟು ಹಣ ಬರ್ತಾ ಇಲ್ಲ. ಅಂದರೆ ರಾಜ್ಯಕ್ಕೆ 4.71% ಅನುದಾನಕ್ಕೆ, ಇದು 4.71% ಇದ್ದಂಥದ್ದು 14ನೇ ಹಣಕಾಸು ಆಯೋಗದ ಪ್ರಕಾರವಾಗಿ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಫಂಡ್ ಬರ್ತಾ ಇದ್ದು 4.71. ಆದರೆ ಈಗ ಅದು 4.71ಕ್ಕೆ 16ನೇ ಹಣಕಾಸು ಆಯೋಗದಲ್ಲೂ ಕೂಡ ತಲುಪಿಲ್ಲ. 15ನೇ
ಹಣಕಾಸು ಆಯೋಗದಲ್ಲಿ 4%ಗಿಂತ ಕಡಿಮೆ ಇತ್ತು, ಈಗ 4%ಗಿಂತ ಮೇಲೆ ಬಂದಿದೆ. ಆದರೆ 14ನೇ ಫಿನಾನ್ಸ್ ಕಮಿಷನಲ್ಲಿ ಇದ್ದಷ್ಟು ಹಣ ಬಂದಿಲ್ಲ. 15ನೇ ಹಣಕಾಸು ಆಯೋಗದ ಅನುದಾನದಲ್ಲೂ ಕೂಡ ನಮ್ಗೆ ಬರಬೇಕಾಗಿದ್ದಂಥ ಪಾಲು ಬಂದಿಲ್ಲ. ಅದರಲ್ಲಿ ವಿಶೇಷವಾಗಿ ಭದ್ರಾ ಮೇಲ್ದಂಡೆಗೆ ಘೋಷಣೆ ಮಾಡಿದಂತಹ 5,300 ಕೋಟಿ ರೂಪಾಯಿ ಹಣವನ್ನು ಕೂಡ ಕೇಂದ್ರದ ಬಜೆಟ್ನಲ್ಲಿ ಘೋಷಣೆ ಆದರೂ ಕೂಡ ಕೊಟ್ಟಿಲ್ಲ. ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ, ಆದರೆ ಹಣ ಬಿಡುಗಡೆ ಮಾಡೋದಿಲ್ಲ. ಹೀಗಾಗಿ ಯಾರನ್ನ ಕೇಳಬೇಕು ಅನ್ನೋಂಥ ಪ್ರಶ್ನೆ. ಇನ್ನು ಪೆರಿಫೆರಲ್ ರಿಂಗ್ ರಸ್ತೆಗೂ ಕೂಡ ಕೇಂದ್ರ ಬಜೆಟ್ ಘೋಷಣೆ ಮಾಡಿತ್ತು 3,000 ಕೋಟಿ ರೂಪಾಯಿ ಹಣವನ್ನು, ಆದರೆ ಇದುವರೆಗೂ ಕೂಡ ಅದರಲ್ಲಿ ಬಿಡುಗಾಸು ಕೊಟ್ಟಿಲ್ಲ. ಕೆರೆಗಳ ಅಭಿವೃದ್ಧಿಗೆ ಅಂತೇಳಿನೇ ಮೀಸಲನ್ನು ಇಟ್ಟಿದ್ರು 3,950 ಕೋಟಿ ರೂಪಾಯಿಯನ್ನು. ಇದನ್ನು ಕೇಂದ್ರ ತನ್ನ ಬಜೆಟ್ನಲ್ಲಿ ಹೇಳಿದಂತಹ ಘೋಷಣೆಗಳು, ಆದರೆ ಆ ಹಣವೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಈ ವಿಷಯಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡಿದರೆ GST ಪರಿಹಾರದಲ್ಲೂ ಕೂಡ ಕರ್ನಾಟಕಕ್ಕೆ ನಷ್ಟ ಮಾಡಿದ್ದಾರೆ. GSTಯ ಪರಿಹಾರವೂ ಕೂಡ ಕರ್ನಾಟಕಕ್ಕೆ ಸಮರ್ಪಕವಾಗಿ ಸಿಕ್ಕಿಲ್ಲ. ಕೇಂದ್ರಕ್ಕೆ ನಾವು 5 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ, ಅಂದರೆ ತೆರಿಗೆಯ ರೂಪದಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುವಂತಹ ಒಟ್ಟು ತೆರಿಗೆ ಪಾಲು 5 ಲಕ್ಷ ಕೋಟಿ ರೂಪಾಯಿ ಅಷ್ಟಾದರೆ ನಮಗೆ ವಾಪಸ್ ಬರ್ತಾ ಇರುತ್ತದೆ ಕೇವಲ 60,000 ಕೋಟಿ ರೂಪಾಯಿಯಷ್ಟು ಹಣ ಮಾತ್ರ. ಅಂದರೆ ನಾವು ಕೊಡುವ 1 ರೂಪಾಯಿ ನಮಗೆ 14 ಪೈಸೆಯಷ್ಟು ಮಾತ್ರ ಹಣ ಬರ್ತಾ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ವಾದ. ಸದನದಲ್ಲಿ CM ಏನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. 4 ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಕೊಟ್ಟರು ಕೂಡ ನಮಗೆ ಬರೋದು ತೆರಿಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದರೆ 55ರಿಂದ 60,000 ಕೋಟಿ. ಆಮೇಲೆ GSTಯಿಂದ ವರ್ಷಕ್ಕೆ ಎಷ್ಟು ನಷ್ಟ ಆಗ್ತದೆ ಅಂತಂದರೆ 18ರಿಂದ 20,000 ಕೋಟಿ. ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯಿತು ಗೊತ್ತಾ? ಇಷ್ಟೊಂದು ನಷ್ಟ ಆಗಿದೆಯಲ್ಲ, ಇದು ಕರ್ನಾಟಕಕ್ಕೆ ಆದ ನಷ್ಟ, ಕರ್ನಾಟಕದ ಜನರಿಗೆ ಆದಂಥ ನಷ್ಟ. ಹೀಗೆ ಸಿದ್ದರಾಮಯ್ಯವರು ಹಂತ ಹಂತವಾಗಿ ರಾಜ್ಯಕ್ಕೆ ಹೇಗೆ ಕೇಂದ್ರದಿಂದ ನಷ್ಟ ಆಗ್ತಾ ಇದೆ ಅನ್ನೋದನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಗೇನೆ ಮನ್ರೇಗಾ ಉಳಿಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯವರು ಅತ್ಯಂತ ಸ್ಪಷ್ಟವಾಗಿ ತಮ್ಮ ಸರ್ಕಾರದ ನಿಲುವನ್ನು ಹೇಳಿದ್ದಾರೆ. VBG ರಾಮ್ಜಿ ವಿರುದ್ಧ ದೇಶವ್ಯಾಪಿ ಹೋರಾಟವನ್ನು ನಾವು ಮಾಡಲೇಬೇಕಿದೆ, ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಮನ್ರೇಗಾ ಉಳಿವಿಗಾಗಿ ಕಾಂಗ್ರೆಸ್ನಿಂದ ಈ ಹೋರಾಟ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸಮರ್ಥನೆ. ನಾಳೆ ನಾಡಿದ್ದು ಸದನದಲ್ಲಿ ಚರ್ಚಿಸಿ ಇದರ ಬಗ್ಗೆ ಖಂಡನಾ ನಿರ್ಣಯವನ್ನು ಸದನದಲ್ಲಿ ಅಂಗೀಕಾರ ಮಾಡ್ತೀವಿ ಅನ್ನೋಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನರೇಗಾ ಚರ್ಚೆಗೆ ಅಡ್ಡಿಪಡಿಸೋದಕ್ಕೆ BJPಯವರು ಪದೇ ಪದೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದರೆ ನಿಮ್ಮ ಎಲ್ಲ ಯತ್ನವನ್ನು ಕೂಡ ನಾವು ವಿಫಲಗೊಳಿಸ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾವು ಈ ವಿಚಾರದಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡ್ತೀವಿ, ಖಂಡನಾ ನಿರ್ಣಯವನ್ನು ಕರ್ನಾಟಕ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡ್ತೀವಿ, ಕೇಂದ್ರ ಸರ್ಕಾರದ ವಿರುದ್ಧ ಮಹತ್ವದ ನಿರ್ಧಾರವನ್ನು ನಾವು ಕೈಗೊಳ್ತೇವೆ ಅನ್ನುವಂಥದ್ದನ್ನು ಕೂಡ CM ಸಿದ್ದರಾಮಯ್ಯನವರು ಸದನಕ್ಕೆ ಹೇಳಿದ್ದಾರೆ. ಆ ಮೂಲಕ ನಾಳೆ ಏನು ಡಿಬೇಟ್ ಆಗಬಹುದು, ಯಾವ ಸ್ವರೂಪದಲ್ಲಿ ಸದನ ನಡೀಬಹುದು ಅನ್ನೋದರ ಒಂದು ಸಣ್ಣ ಟ್ರೇಲರನ್ನು ಇವತ್ತೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿನೇ CM DCM ಕುರ್ಚಿಯ ವಿಚಾರದಲ್ಲೂ ಕೂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಚರ್ಚೆ ಸದನದ ಒಳಗಡೆ ನಡೆದಿದೆ. ಇಬ್ಬರಿಗೂ ಜಗಳ ಇದೆ ಅಂತ ಗೊತ್ತು. ಅವರು ಕುಡಿಸ್ತಾರಲ್ಲ ಎಲ್ಲರಿಗೂ. ನೀ ಕುಡಿದವ್ರು ಯಾವ ಈಗ ನೀವು ಹೇಳಿದೆ, ನೀವು ಹೇಳ್ತಾ ಇದ್ದೀರಲ್ಲ ಚೀಫ್ ಮಿನಿಸ್ಟರ್ಗೂ DK ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳ್ದಿಲ್ಲಪ್ಪ. ಇವ್ರಿಗೆ ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ಬಿಡಿ. ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ ದಟ್ ಈಸ್ DK ಶಿವಕುಮಾರ್. ದಟ್ ಈಸ್ DK ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೇ ಸನ್ಮಾನ್ಯ DK ಶಿವಕುಮಾರ್ ಅವರ ಟ್ಯಾಲೆಂಟ್. ಈಗ ನೀನ್ ಏನೇನ್ ಮಾತಾಡಿದ್ಯೆ, ಕೆಲವು ವಿಚಾರಗಳು ನಾನೇನ್ ಹೀಗೆ ಸದನದ ಒಳಗಡೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಚರ್ಚೆಗಳು ಕೂಡ ನಡೆದಿದ್ದಾವೆ. ಇದಾಗಿತ್ತು ಇವತ್ತಿನ